ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ತನುಗಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ಫ್ರೆಂಡ್ ಯಶು ಅವರ ಮನೇಲಿ. ಆ್ಯಂಡ್ ಇವತ್ತು ನಾವು ನೆಕ್ಸ್ಟ್ ವೀಕಿಂದ ನಮ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಕಾಲೇಜಲ್ಲಿ, ಮತ್ತೆಲ್ಲ ಆಚೆ ಹೋಗೋಕ್ಕಾಗಲ್ಲ ಅಂತ ಇವತ್ತು ಸುಮ್ಮನೆ ಅವ್ರ ಮನೆಗೆ ಬಂದಿದ್ದೀವಿ. ನೋಡೋಣ ಏನೇನು ಮಾಡ್ತೀವಿ ಅಂತ. ಫಸ್ಟ್ ಇವಾಗ ನಾವು ಟೆರೆಸ್ಗೆ ಕಾಡ್ಸಾಡೋಣ ಅಂತ ಬಂದಿದ್ವಿ. ಫಸ್ಟ್ ಕಾಡ್ಸಾಡೋಣ, ನೆಕ್ಸ್ಟ್ ಸ್ಟಾರ್ಟ್ ದ ಗೇಮ್. ಸೊ ನಾನು ಆಲ್ರೆಡಿ ಹೇಳಿದಾಗೆ ನನ್ನ ಫ್ರೆಂಡ್ ಯಶು ಅವ್ರ ಮನೇಲಿದ್ದೀನಿ. ಆ್ಯಂಡ್ ನಾನು ನನ್ನ ಫಸ್ಟ್ ವ್ಲಾಗಲ್ಲಿ ನನ್ನ ಫ್ರೆಂಡ್ಸ್ನ ಅಂದರೆ ಇಂಟ್ರಡ್ಯೂಸ್ ಮಾಡ್ಸೋಕ್ಕಾಗಿರಲಿಲ್ಲ, ಅದಕ್ಕೆ ಈ ವ್ಲಾಗಲ್ಲಿ ಇಂಟ್ರಡ್ಯೂಸ್ ಮಾಡಿ. ಸೊ ಇದು ನನ್ನ ಫ್ರೆಂಡ್ ಶಿರೀಷಾ, ಯಶಸ್ವಿನಿ ಆ್ಯಂಡ್ ಹರಿಣಿ. ಒಳ್ಳೆ ಕಾಡು ಬಿತ್ತು ಅಂದ್ರೆ ಕತ್ತೆ ಕೂಡ ಗೆಲ್ಲುವುದು, ಒಳ್ಳೆ ಕಾಡು ಬಿತ್ತು ಅಂದ್ರೆ ಕತ್ತೆ ಕೂಡ ಗೆಲ್ಲುವುದು, ಸತ್ತರೂ ಬೀಳೋದಿಲ್ಲ. ಕಾರ್ಡ್ಸ್ ಎಲ್ಲ ಆಡ್ಕೊಂಡು ಕೆಳಗಡೆ ಬಂದಿದ್ದೀವಿ. ಸೊ ಯಶು ಅವರ ಮಮ್ಮಿ ನಮಗೋಸ್ಕರ ಒಂದು ಪಾಯಸ ಮಾಡ್ಕೊಂಡಿದ್ದಾರೆ. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಏನಕ್ಬೇಡ್ರು, ಚೆನ್ನಾಗಿದೆ. ಸೊ ಟೈಮ್ ಇವಾಗ 2 ಗಂಟೆ ಆಗಿದೆ, ಅದಕ್ಕೆ ನಾವು ಇವಾಗ ಊಟ ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ. ಸೊ ಇವತ್ತು ನಾವು ಶವರ್ಮ ತಿನ್ನಬೇಕು ಅಂದ್ಕೊಂಡ್ವಿ, ಬಟ್ ಮಂಡೇ ಇರೋದ್ರಿಂದ ಶವರ್ಮ ತಿನ್ನೋಕ್ಕಾಗಲಿಲ್ಲ. ಬಿಸಿಲು ತುಂಬ ಇರೋದ್ರಿಂದ ಜ್ಯೂಸ್ ಕುಡಿಯೋಣ ಅಂತ ಹೋಗ್ತಾ ಇದ್ವಿ. ಸೊ ಗೈಸ್, ಇವ್ರು ಯಾವತ್ತೂ ಅಷ್ಟೇ ನಾನು ಮತ್ತು ಸಿರಿ ಜೊತೆ ಮಾತಾಡೋದೇ ಇಲ್ಲ. ಇವ್ರ ಪಾಡ್ಗೆ ಇವ್ರೇನೋ ಒಳ್ಳೆ ಲವ್ ಬರ್ಡ್ಸ್ ಥರ. ನಾವು ಇಲ್ಲೇ ನಿಂತ್ಕೊಂಡ್ರು ಕೂಡ ಅವ್ರು ಅಬ್ಸರ್ವ್ ಮಾಡಲ್ಲ, ಹಂಗೆ ಹೋಗ್ತಾನೆ ಇರ್ತಾರೆ. ಸೊ ಗೈಸ್, ನಾವಿವಾಗ ಜ್ಯೂಸ್ ಇದ್ರ ಹತ್ರ ಬಂದು ಜ್ಯೂಸ್ ತೊಗೊಂಡಿದ್ದೀವಿ. ಸೊ ನಂದು ವೆನಿಲಾ ಮಿಲ್ಕ್ ಶೇಕ್, ಮಸ್ಕ್ ಮಿಲನ್ ಜ್ಯೂಸ್, ಬಟರ್ ಸ್ಕಾಚ್ ಐಸ್ ಶೇಕ್ ಆ್ಯಂಡ್ ಇದು ಗ್ರೇಪ್ಸ್. ನಾವು 4 ಆರ್ಡರ್ ಮಾಡಿದ್ವಿ. ಸೊ 4 ಬಂದಿದೆ, ಟೇಸ್ಟ್ ಮಾಡ್ತಾ ಇದ್ದೀವಿ. ಗೈಸ್, ನಮ್ಮ ಅಕ್ಕಗೆ ಲಾಸ್ಟ್ ವೀಡಿಯೋಲ್ಲಿ ಅವಳು ಗಿಫ್ಟ್ ಕೊಟ್ಟಿಲ್ಲ ಅಂತ ನನ್ನ ಮೇಲೆ ಜಗಳ ಮಾಡಿಲ್ಲಲ್ವ, ಅದಕ್ಕೆ ಅವಳಿಗೆ ಗಿಫ್ಟ್ ಹುಡ್ಕೋಣ ಅಂತ ಇಲ್ಲೇ ಹತ್ರ ಒಂದು ಡ್ರೀಮ್ ಮಾಡಿತ್ತು. ಸೊ ಬಂದಿದ್ದೀನಿ, ಬಟ್ ಏನು ಗಿಫ್ಟ್ ತೊಗೋಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬನ್ನಿ ಫಸ್ಟ್ ನೋಡೋಣ ಯಾವ್ಯಾವ ಥರ ಗಿಫ್ಟ್ ಇದೆ ಅಂತ, ಆಮೇಲೆ ತೊಗೊಳೋಣ, ಯಾವ್ದು ತೊಗೊಳೋಣ ಅಂತ ಡಿಸೈಡ್ ಮಾಡೋಣ. ಆಲ್ರೆಡಿ ಗಿಫ್ಟ್ ತೊಗೊಂಡಿದ್ವಿ ಆ್ಯಂಡ್ ಆಲ್ರೆಡಿ ಟೈಮ್ 5 ಆಗಿದೆ. ಈಗ ಫಸ್ಟು ಮನೆಗೆ ಹೋಗ್ತೀನಿ ಆ್ಯಂಡ್ ನಾನು ತೊಗೊಂಡಿರೋ ಗಿಫ್ಟ್ ನಾನು ಮನೆಗೆ ಹೋದ್ಮೇಲೆ ನಮ್ಮ ಅಕ್ಕ ಕೊಡ್ಬೇಕಾದ್ರೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಫಸ್ಟು ಮನೆಗೆ ಹೋಗಬೇಕು, ಫುಲ್ ಸುಸ್ತಾಗ್ಬಿಡಿ. ಸೊ ಗೈಸ್, ನಾನು ಮನೆಗೆ ಹೋಗ್ತಾಯಿದ್ದೆ, ನನ್ನ ಫ್ರೆಂಡ್ಸ್ ಕೂಡ ಮನೆಗೆ ಹೋಗ್ತಾ ಇದ್ದಾರೆ. ಬಾಯ್. ಸೊ ಗೈಸ್, ನಮ್ಮ ಮನೇಲಿ ಎಲ್ಲರೂ ಲೂಡೋ ಆಡ್ತಾಯಿದ್ದಾರೆ, ನಮ್ಮ ಅಕ್ಕ ಆ್ಯಂಡ್ ಬೇರೆ 2 ಮಕ್ಕಳು. ಸೊ ಗೈಸ್, ನಾನು ಹೇಳಿದಾಗೆ ನಮ್ಮ ಅಕ್ಕಗೆ ಗಿಫ್ಟ್ ತಂದಿದ್ದೀನಿ. ಸೊ ನಾನು ಅವಳಿಗೆ ಇದು ಒಂದು ಕಪ್ ತೊಗೊಬಂದಿದ್ದೀನಿ ಆ್ಯಂಡ್ ಅವಳೊಂದು ಸತಿ ಅಂದ್ಕೊಂಡಿದ್ಲು ಇದು ತೊಗೊಬೇಕು ಅಂತ, ಬಟ್ ನನಗೆ ಗೊತ್ತಿಲ್ಲ, ನಂಗೆ ಯಾವುದೋ ಅಷ್ಟು ಏನೋ ಚೆನ್ನಾಗಿರೋ ಗಿಫ್ಟು ಅಲ್ಲಿ ಡ್ರೀಮ್ ಆರ್ಟಲ್ಲಿ ಸಿಕ್ಕಿಲ್ಲ, ಅಂದರೆ ಯಾವುದೋ ಅಷ್ಟು ಚೆನ್ನಾಗಿ ಅನಿಸಿಲ್ಲ. ಸೊ ಅದಕ್ಕೆ ಇದು ತೊಗೊಂಡು ಅದು ಬೇರೆ ಫುಲ್ ಸುಸ್ತಾಗ್ಬಿಟ್ಟಿತ್ತು, ಬೇಗ ಯಾವುದೋ ಒಂದು ತೊಗೊಂಡೋದ್ರೆ ಸಾಕು ಅನಿಸ್ಬಿಟ್ಟಿತ್ತು. ಸೊ ಅದಕ್ಕೆ ಇದು ತೊಗೊಂಬಂದಿದ್ದೀನಿ. ಇವಾಗ ನೀನು ಇದಿಸ್ಕೊತಾ ಇರೋದಲ್ಲ, ಇವಾಗ ನೀನು ನನ್ನ ಬಗ್ಗೆ 1 ನಿಮಿಷ ಮಾತಾಡ್ಬೇಕು. ಮಾತಾಡು. ಕಟ್ ಮಾಡ್ಕೊತೀಯಲ್ಲ, ಎಲ್ಲ ಕೊಡಿ. ನೀರು ಹಾಕ್ಕೊಂಡು ಕುಡಿತೀಯ ಅಲ್ಲ, ಇನ್ನೇನು ಯೂಸ್ ಮಾಡ್ಕೊತೀಯ? ನಿಂಗೆ ಇದು ಇಷ್ಟ ಆಯ್ತಾ ಇಲ್ಲ ಅದೆಲ್ಲ ಹೇಳು. ಅದೇನು ಓದೋದು? ನೀರು ಹಾಕ್ಕೊಟ್ಟು ಅದೇನದು? ಹೇಳ್ತಾ ಇರ್ತೀನಿ. ಏನಿದೆ ಅದ್ರ ಮೇಲೆ ಕಂಡೆನ್ಸರ್ ಕ್ವಾಲಿಟಿ ಎಷ್ಟು 1899 ಅಲ್ಲಿ ಇದಾಗಿರೋದು, ಇದು ಬಿಲ್ಟ್ ಆಗಿರೋದು. ನಾನು ಅವಳಿನ್ನ ದೊಡ್ಡ ತೊಗೊಂಡು ಬಂದು ಅಂದ್ಕೊಂಡಿದ್ದೆ, ಬಟ್ ಅಂದರೆ ನಾನು ಒಂದೇ ತಿಕ್ಕ ಕುಡಿಯೋಂಥದ್ದು ಇಷ್ಟು ಚಿಕ್ಕ ತೊಗೊಂಬಂತ ಅಂದ್ಕೊಂಡಿದ್ದಿಲ್ಲ. ಬಟ್ ಆದರೂ ಓಕೆ, ಏನೂ ಮಾಡೋಕ್ಕಾಗಲ್ವಲ್ಲ. ಸೊ ಅಕ್ಸೆಪ್ಟ್ ಮಾಡ್ತೀನಿ. ನೋಡಿ, ನಾನು ಇವಳು ಏನೋ ಬೇರೆ ಕೊಡ್ತಾಳೆ ಅಂದ್ಕೊಂಡಿದ್ದೆ, ನಾನು ಅದು ಬೇರೆ ಗಾಜಿನ ತಂದು ಕೊಟ್ಟಿದ್ದಾಳೆ. ನಾನು ಇದನ್ನೆಲ್ಲ ಮಡ್ಕೊಳೋದು ಇಲ್ಲ, ನಾನು ಅತ್ತೆ ಹಾಕಿ ಎಲ್ಲ ಇದು ಮಾಡಾಕ್ತೀನಿ. ಕೋಪ ಬಂದರೆ ಇದನ್ನೇ ಹೊಡೆದಾಕ್ತೀನಿ. ಬಟ್ ಆದರೂ ಟ್ರೈ ಮಾಡ್ತೀನಿ, ನೋಡೋಣ. ಅಟ್ಲೀಸ್ಟ್ 1 ಇಯರ್ ಬರುತ್ತೋ ಇಲ್ಲ ನೋಡೋಣ. ಫಸ್ಟ್ ಆಫ್ ಆಲು ಇವಳ ಬಗ್ಗೆ ಸ್ವಲ್ಪ ಹೇಳ್ಬೇಕಂತ ಹೇಳ್ತೀನಿ, ಕೇಳಿ. ತನು ನಾನು ತೊಗೊಂಡು ಬಂದು ಕೊಡ್ತಾಳೆ ಅಂದ್ಕೊಂಡಿದ್ದಿದ್ದಿಲ್ಲ, ಬಟ್ ಆದರೂ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದಿರಲಿಲ್ಲ. ಹಾಲು ತಂದು ಕೊಟ್ಟಿದ್ದಾಳೆ, ಅದು ಬೇರೆ ಗಾಜಿಂದಿದ್ದು. ನನ್ನ ಹತ್ರ ಜಾಸ್ತಿ ದಿನ ಇರೋದು ಇಲ್ಲ ಕೂಡ, ಬಟ್ ಟ್ರೈ ಮಾಡ್ತೀನಿ ಎಷ್ಟು ದಿನ ಇಟ್ಕೊಳಕ್ಕಾಗುತ್ತೆ ಅಂತ.
ಆ್ಯಂಡ್ ಥ್ಯಾಂಕ್ಸ್ ಇದಾವ್ ತಂದು ಕೊಟ್ಟಿದ್ದಿಲ್ಲ, ಆಮೇಲೆ ಚಾಕ್ಲೇಟ್ ಗಿಕ್ಲೇಟ್ ಏನೋ ತಂದು ಕೊಟ್ಬಿಟ್ಟಿದ್ರೆ ಏನು ಮಾಡೋದು, ಈ ಕಡೆ ಜಾಗ ಇರ್ತಿದ್ದಿಲ್ಲ ನನ್ನ ಹತ್ರ. ಇವಳು ತುಂಬ ದಿನ ತೊಗೊಂಡ್ಬಂದು ಕೊಡ್ತೀನಿ ಅಂತಾನೆ ಇದ್ಲು. ಆ ದಿನ ತಂದು ಕೊಟ್ಟಿದ್ದಿಲ್ಲ. ಲಾಸ್ಟ್ ಟೈಮು ಬ್ಲಾಗ್ ಮಾಡೋವ ಇದಕ್ಕೆ ಇನ್ನೂ ನಾನು ಗಿಫ್ಟ್ ತಂದು ಕೊಟ್ಟಿಲ್ಲ, ನನಗೆ ಗಿಫ್ಟ್ ತಂದ್ಕೊಡೋ ಗಂಟ ಬ್ಲಾಗ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ದೆ. ಸೊ ಅದಕ್ಕೆ ಗಿಫ್ಟ್ ತಂದು ಕೊಟ್ಬಿಟ್ಟೆ ಬ್ಲಾಗ್ ಮಾಡು ಅಂತ ಬಿಟ್ಟಿದ್ದಾಳೆ ನನ್ನ. ಯಾವಾಗ್ಲೂ ತನು ಏನಾದರೂ ಕೇಳಿದ್ರೆ ತನು ಅದು ಬೇಕು ಇದು ಬೇಕು ಅಂತ, ಅಲ್ಲ ನೀನು ಕೊಡ್ಸೋಕ್ಕಾಗಲ್ವ, ನಾನೇ ಕೊಡಿಸ್ಬೇಕು ಅಂತೆಲ್ಲ ಇದು ಮಾಡ್ತಾ ಇರ್ತಾಳೆ. ಬಟ್ ಅದೇ ಫಸ್ಟ್ ಟೈಮ್ ನನಗೇನು ತಂದು ಕೊಟ್ಟಿದ್ದಾಳು ಅಂದರೆ ಇದೊಂದೇ ಅನಿಸುತ್ತೆ. ಏನು ತಂದು ಕೊಟ್ಟಿಲ್ಲ ಅವಳು. ಏನಾದರೂ ನಾವು ತಿಂಡಿ ತಂದು ಕೊಟ್ಟರೆ ಅವಳು ತಿನ್ನೋದಷ್ಟೇ. ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ ತಿನ್ನೋದಕ್ಕೆ ಅವಳು ತಿಂತಾಳೆ ಅಷ್ಟೇ, ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಅಕ್ಕ ಈ ಥರದ್ದು ಕೊಡಿಸ್ತೀನಿ ಅಂತ. ಇನ್ನೇನೋ ನನ್ನ ಸ್ಯಾಲ್ರಿ ಬಂದಿದೆ ಅಂತ ಹೇಳಿದೆ. ಅಕ್ಕ ನನಗೆ ಅದು ಕಳಿಸು, ನಮ್ಮೂರಲ್ಲಿ ಜಿಮ್ ಓಪನ್ ಮಾಡ್ತಾಯಿದ್ದೆ, ಇನ್ನೂ ಬಿಲ್ಡ್ ಆಗ್ತಾಯಿದೆ, ಆಲ್ರೆಡಿ ಹೋಗಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿಳು. ಫಸ್ಟ್ ನಾನೇ ಹೋಗಬೇಕು ಆ ಜಿಮ್ಗೆ, ನನಗೆ ಪೇ ಮಾಡು, ಮೆಂಬರ್ಶಿಪ್ ಕೊಡಿಸು ಅಂತ. ಸೊ ಇದು ಫಸ್ಟ್ ಗಿಫ್ಟ್ ಅಲ್ವಾ, ಸೊ ನೀಟಾಗಿ ನೋಡ್ಕೊಳ್ತೀನಿ. ನೋಡೋಣ. ಅವಳು ಅದನ್ನ ಹೊಡೆದಾಕಿದ್ದಿನ ಅದು ದೊಡ್ಡ ಜಗಳನೇ. ಯಾಕಂದ್ರೆ ನಾನು ತುಂಬ ಕಷ್ಟಪಟ್ಟು ನಾನು ಎಷ್ಟು ಹುಡುಕಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಸೊ ನೋಡ್ಕೊಳ್ತೀನಿ, ಕಣ್ಣಿಟ್ಟು ನೋಡ್ಕೊಳ್ತೀನಿ. ನೋಡೋಣ, ಯಾಕಂದ್ರೆ ಎಲ್ಲದು ಎತ್ತಿಟ್ಬಿಟ್ರೆ ಸುಮ್ಮನೆ ಹಾಗೆ ಇರುತ್ತೆ, ನೋಡ್ಕೊಳ್ಳೋದೇನು ಬೇಡ ಅಲ್ವಾ. ನಾನು ಇಲ್ಲಿಗೆ ಹ್ಯಾಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ತನುಗಳ ಯೂಟ್ಯೂಬ್ ಚಾನಲ್.